ರಿಷಿ ಸರ್, ಮಲ್ಗೆ, ಸೇವಂತಿಗೆ ಹಂಗೆ ಬೇರೆ ಹೂಗಳನ್ನ 1-3 ತರ ತಗೋಬೇಕು ಸರ್. ಕಮಲಿ ಅವರ ದೊಡ್ಡ ಮಾರ್ಕೆಟ್ ಆ ಕಡೆ ಇದೆ, ಹೋದ್ರೆ ತುಂಬಾ ಲೇಟ್ ಆಗತ್ತೆ. ಅದ್ರ ಬದಲು ಇಲ್ಲೇ ಎಲ್ಲಾದ್ರೂ ಪರ್ಚೇಸ್ ಮಾಡೋಣ. ಸರಿ, ಬನ್ನಿ ಸರ್. ಅಕ್ಕ, ಮಲ್ಗೆ ಹೂವು ಎಷ್ಟು? ಮೊಳಕ್ಕೆ 50 ರೂಪಾಯಿ. ಅಷ್ಟೊಂದ? ಸರಿ, ಅದೊಂದು 10 ಮಾರು ಕೊಡಿ. ಇದೆಷ್ಟಕ್ಕ? 1/4 kg 80 ರೂಪಾಯಿ. ಸರ್, ಇದನ್ ತಗೊಳ್ಳ? ಕಮಲಿ ಅವರ, ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ಳಿ, ನನ್ನ ಏನ್ ಕೇಳ್ತೀರಾ? ಅದನ್ನು ಕೊಡಿ ಅಕ್ಕ. ಇಬ್ರು ಹೊಸ್ತಾಗ್ ಮದ್ವೆ ಆಗಿದ್ದೀರಾ? ಅಯ್ಯೋ ಇಲ್ಲ ಅಕ್ಕ, ನಮ್ಮ ಮದ್ವೆ ಆಗಿ ತುಂಬಾ ದಿವಸ ಆಯ್ತು. ಅದೇ ಅನ್ಕೊಂಡೆ, ಹಳೆ ಹೆಂಡತಿ ಆಗ್ಬಿಟ್ರಲ್ಲ, ಅದಕ್ಕೆ ನಿಮ್ ಗಂಡ ಪ್ರೀತಿ ತೋರಿಸ್ತಾ ಇಲ್ಲ. ಅಕ್ಕ, ಹಂಗೆಲ್ಲ ಏನು ಇಲ್ಲ. ಅವರು ನನ್ನನ್ ಸ್ಯಾನನೆ ಪ್ರೀತಿ ಮಾಡ್ತಾರೆ. ಸರ್, ಆಕ್ಟಿಂಗು ಸರ್. ಅಪ್ಪ, ಏನ್ ಕೆಲಸ ಮಾಡೋದಪ್ಪ? ಲೆಕ್ಚರರ್. ಓ, ಮೇಷ್ರು. ಅಷ್ಟು ಗೊತ್ತಾಗಲ್ಲೇನಪ್ಪ ಮೇಷ ಆಗಿ? ಹೆಂಡ್ತಿನ ಹೂವಿನ ಅಂಗಡಿ ಕರ್ಕೊಂಬಂದು ಹೆಂಡ್ತಿಗೆ ಹೂ ಕೊಡ್ಸೋದು ಅನ್ನೋದು ಗೊತ್ತಾಗಲ್ಲೇನಪ್ಪ? ತಗೊಳ್ಳಿ, ಈ ಹೂ ಮುಡಿಸಿ ತಗೊಳಪ್ಪ. ಹೂ ಮುಡ್ಸೋದ್ ಕೊಟ್ರೆ ನಿಮ್ ಹೆಂಡತಿ ಕೈಲಿ ಕೊಡ್ತೀಯಲ್ಲಪ್ಪ. ಹೂ ಮುಡ್ಸಪ್ಪ. ನಾನು ಹೂ ಮುಡ್ಸೋಕ್ ಬಂದ ತಕ್ಷಣ ನಾಚ್ತಾ ಹೂನ ಮುಡ್ಸ್ಕೊಂತಿದ್ದೀರಲ್ಲ ಕಮಲಿ ಅವರ, ಇದು ರಿಯಲ್ಲಾ ಅಥವಾ ಆಕ್ಟಿಂಗಾ? ಎಷ್ಟಾಯ್ತು? 500. ನೋಡ, ನಿನ್ಗೊಂದು ಸ್ವಲ್ಪನಾದ್ರೂ ಬುದ್ಧಿ ಬೇಡವೇನಾ? ಅಲ್ಲ, ದೊಡ್ಡವ್ರು ಮಾತಾಡೋ ಹೋಗಿ ಏನ್ ವಿಷಯ ಅಂತ ಕೇಳಿದ್ಯಾ? ಯಾವ ಟೈಮಲ್ಲಿ ಹೋಗಿ ಕೇಳಿದ್ಯಾ? ನಿನ್ ಫಸ್ಟ್ ನೈಟ್ ನ ಫಿಕ್ಸ್ ಮಾಡೋ ಟೈಮಲ್ಲಿ ಹೋಗಿ ಕೇಳಿದ್ಯಾ? ನನ್ನ ಕರ್ಮ. ಅದಕ್ಕೆ ಹೋಗೋದ್ರು, ನೀನು ಹೋಗ್ಬಿಟ್ಟೆ. ಬುದ್ಧಿವಂತ ಕಣಪ್ಪ ನೀನು, ಬುದ್ಧಿವಂತ. ನನಗೇನೋ ಗೊತ್ತಿತ್ತು HMT ವಿಷಯ ಈ ತರ ಇರುತ್ತೆ ಅಂತ. ನೀನು ಬೇರೆ ಟೆನ್ಷನ್ ಆಗ್ತಾ ಇದೆ ನನಗಿಲ್ಲಿ. ಟೆನ್ಷನ್ ಯಾಕಪ್ಪ? ಇವತ್ತು ಫಸ್ಟ್ ನೈಟ್ ಅಂತಾನಾ? ಅಯ್ಯೋ ಹೋಗ್ಲಿ ಬಿಡೋಣ. ಇವತ್ತು ನಿನ್ ಫಸ್ಟ್ ನೈಟು, ನೀನ್ ಹಿಂಗೆಲ್ಲ ಇರಬಾರ್ದಪ್ಪ.
ಫುಲ್ಲು ಜೋಶಲ್ಲಿ ಇರಬೇಕು. ಅದಕ್ಕೆ ನಿನ್ನ ಹತ್ರ ಏನು ಕೇಳಲಿಲ್ಲ. ಅಯ್ಯೋ ಆಯ್ತು ಬಿಡಪ್ಪ. ಆದ್ರೂ ಅಣ್ಣ ನಿನ್ನ ಕಷ್ಟ ಅಂತೂ ನೋಡಕ್ ಆಗ್ತಾ ಇಲ್ಲ. ನಾನು ಸಿನಿಮಾದಲ್ಲಿ ನೋಡಿರೋ ಪ್ರಕಾರ ಹಿಡ್ಕೊಳ್ಳೋಣ. ಯಾಕೋ? ಅಯ್ಯೋ ಹಿಡ್ಕೊ, ಹೇಳ್ತೀನಿ. ಹೀರೋ ರೂಮ್ ಒಳಗಡೆ ಕೂತ್ಕೊಂಡಿರ್ತಾನೆ, ಹೂ ಹಿಡ್ಕೊಂಡು ಘಮ ತಗೊಂತಾ ಇರ್ತಾನೆ. ಹೀರೋಯಿನ್ನು ಹಾಲಿನ ಲೋಟ ತಗೊಂಡು ರೂಮ್ ಒಳಗಡೆ ಬರ್ತಾಳೆ. ಹೀರೋಯಿನ್ನ ನೋಡ್ತಾನೇ ಇರ್ತಾನೆ. ನಾಚ್ಕೊಂತ ಹೀರೋ ನೋಡ್ತಾನೇ ಇರ್ತಾಳೆ. ಹೀರೋಯಿನ್ನ ನೋಡ್ತಾನೇ ಇರ್ತಾನೆ. ಅವಳು ನಾಚ್ಕೊಂತಾನೇ ಇರ್ತಾಳೆ. ಅವನು ನೋಡ್ತಾನೇ ಇರ್ತಾನೆ. ಇವಳು ನಾಚ್ಕೊತಾನೇ ಇರ್ತಾಳೆ. ಅವನು ಪುನಃ ನೋಡ್ತಾನೇ ಇರ್ತಾನೆ. ಇವಳು ನಾಚ್ಕೊಂತಾನೇ ಇರ್ತಾಳೆ. ನಾಚ್ಕೋತಾಳೋ? ಲೈಟ್ ಆಫ್ ಆಗೋ ತನಕ. ಆಮೇಲೆ ಲೇ ಕಳ್ಳ, ನಾನು ಹೇಳಲ್ಲ, ಸರ್ ಮೈಸೂರು ಪಾಕ್ ಅರ್ಧ kg. ಸರ್ ಹಂಗೆ ಬರ್ಫಿನೂ ಕೊಟ್ಬಿಡಿ ಸರ್. ಹಾ ಸರಿ, ಬರ್ಫಿ ಕೊಡಮ್ಮ. ಸರ್ ಅಷ್ಟು ಸಾಕಲ್ವಾ? ಸರ್ ಇದು 1 kg ಕೊಡಿ. ಇದು ಕೊಡಿ ಸರ್. ಕಮಲಿ ಅವ್ರಿಗೆ ಈ ಬರ್ಫಿ ಅಂದ್ರೆ ಇಷ್ಟ ಅಲ್ವಾ? ಕಮಲಿ ಅವರ, ನೀವ್ ಯಾವಾಗ್ಲೂ ಕೇಳೋ ಹಾಗೆ ಪ್ರೀತಿಯಿಂದ ನನಗೆ ಇದು ಬೇಕು ಸರ್ ಅಂತ ಹೇಳಿದ್ರೆ ನಾನು ಕೊಡಿಸ್ತೀನಿ ಕಮಲಿ ಅವರೇ. ಹಲೋ, ಅದೊಂದು ಪೀಸ್ ಕೊಡಿ. ಏನ್ ಸರ್ ನೀವು ಇಷ್ಟೊಂದೆಲ್ಲ ಸ್ವೀಟ್ಸ್ ತಗೋತಾ ಇದ್ದೀರಾ? ಏನ್ ವಿಶೇಷ ಸರ್? ಹೊಸದಾಗಿ ಮದುವೆ ಆಗಿದ್ದೀರಾ? ರೀ, ಅಲ್ಲಿ ನೋಡಿದ್ರೆ ಆ ಹೂವಿನ ಅಜ್ಜಿ, ಇಲ್ಲಿ ನೋಡಿದ್ರೆ ನೀವು ಶುರು ಮಾಡಿದ್ರ. ನಮ್ಮಿಬ್ರಿಗೂ ಹೊಸದಾಗಿ ಮದುವೆ ಆಗಿಲ್ಲ, ಹಾಗಂತ ನನ್ನ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನನಗೆ ಪ್ರೀತಿ ಇದೆ. ಈಗೇನು ನಾನು ಇವ್ರಿಗೆ ಸ್ವೀಟ್ ತಿನ್ನಿಸ್ಬೇಕಷ್ಟೇ ತಾನೆ? ಆ ಸ್ವೀಟ್ ಕೊಡ್ರಿ ಆ ಸ್ವೀಟ್ನ. ಆಕ್ಟಿಂಗ್ ಅಷ್ಟೇ ಸರ್. ತೊಳಿ ಸರ್. ನಿ ಕಮಲಿ ಅವರೇ. ಈಗ ಸಮಾಧಾನ ಆಯ್ತಾ? ಎಷ್ಟಾಯ್ತು ಸರ್? 450 ಆಯ್ತು ಸರ್. ಅಲ್ಲ ಸರ್, ನಾನು ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ನೀವೇ ಏನನ್ನೋ ತಿಳ್ಕೊಂಬಿಟ್ಟು ನನ್ನ ಮೇಲೆ ಎಗರ್ಬಿಟ್ರಲ್ಲ. ಅಲ್ಲ ಸರ್, ನಿಮ್ಮ ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ನಿಮಗೆ ಇದ್ದಿದ್ರೆ ನೀವೇ ರಾಜಾರೋಷವಾಗಿ ಸ್ವೀಟ್ ತಿನ್ನಿಸ್ಬೋದಲ್ಲ ಸರ್? ಅಲ್ಲ, ನನ್ನ ಸರ್ವಿಸಲ್ಲಿ ನಿಮ್ಮಂಥ ಲವರ್ಸ್ಗಳನ್ನ, ಗಂಡ ಹೆಂಡ್ತಿರನ್ನ ಎಷ್ಟು ಜನ ನೋಡಿಲ್ಲ ನಾನು. ನನಗೆ ಹೇಳ್ತಿರಲ್ಲ ನೀವು. ಅವನಿಗೆ ಗೊತ್ತಿಲ್ವಲ್ಲ ನಾವಿಬ್ರು ಆಕ್ಟಿಂಗ್ ಮಾಡ್ತಿರೋದಂತ, ಅದಕ್ಕೆ ಹೀಗೆಲ್ಲ. ತಗೊಳ್ಳಿ. ಚೇಂಜ್ ಇದ್ರಲ್ಲೇ ಇದೆ, ತೊಳಿ ಸರ್. ಸರ್ ಹೋಗ್ತಾ ಇನ್ನೊಸಿ ಹಣ್ಣು ತಗೊಂಡೋಗ್ಬೇಕು. ಸರಿ ಕಮಲಿ ಅವರ.
ಏನು ಸಾಹೇಬ್ರು ಫುಲ್ ಟೆನ್ಷನಲ್ಲಿದ್ದೀರಾ? ಟೆನ್ಷನು? ಯಾವ ಟೆನ್ಷನು? ನನ್ಗೇನು ಟೆನ್ಷನು? ಏನಿಲ್ಲಪ್ಪ. ಅಯ್ಯೋ, ನಿಜವಾಗ್ಲೂ ಏನಿಲ್ವಾ? ಏನು ಇಲ್ಲ ಅಂತ ಹೇಳ್ತಿಲ್ವಾ? ಹಾಗಾದ್ರೆ ಅಪ್ಪ ಕೆಳಗಡೆ ಏನಂದ್ರು? ತರ್ಲೆ, ಮಾವ ಕರಿತಿದ್ದಾರೆ ಅಂತ ಕೆಳಗಡೆ ಕಳಿಸ್ದೆ ನನ್ನ. ಎಷ್ಟು ಅವಮಾನ ಆಯ್ತು ಗೊತ್ತಾ ನನ್ಗೆ? ಅಯ್ಯೋ ನನ್ ಮುದ್ದು. ಸುಮ್ನೆ ಇರು, ರೇಗಿಸ್ಬೇಡ ನನ್ಗೆ. ಏನಾಯ್ತು? ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ? ಅಮರ್, ಯಾಕೆ ಒಳ್ಳೆ ಹೆಂಗ್ ಸಾರ್ದಂಗ್ ಆಡ್ತಿದ್ದ ನೀವು ಇವತ್ತು? ಬೇಬಿ, ಇಲ್ಲಿ ನಿನಗೆ ಟೆನ್ಷನ್ ಹೆಚ್ಚಾಗ್ತಿದೆ ಅಂದರೆ ಅಲ್ಲಿ ಕಮಲಿ ರಿಷಿ ಹತ್ರ ಆಗ್ತಿದ್ದಾರೆ ಅಂತ ಅರ್ಥ. ಡಿವೋರ್ಸ್ ವಿಷಯ ಬಂದಮೇಲೆ ಕಮಲಿ ರಿಷಿ ಹಾವು ಮುಂಗುಸಿ ಥರ ಒಬ್ರನ್ನೊಬ್ರು ನೋಡಿದ್ರೆ ಗುರ್ರ ಅಂತಾರೆ ಅಂದ್ಕೊಂಡಿದ್ದೆ. ಆದರೆ ಅದಾಗ್ತಿಲ್ಲ. ಅವರಿಬ್ಬರು ಇನ್ನೂ ಹತ್ರ ಆಗ್ತಿದ್ದಾರೆ. ಎಸ್ ಮಾಮ್, ನನಗೂ ಅದೇ ಯೋಚನೆ ಆಗೋಗಿದೆ. ಯೋಚನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಬೇಬಿ. ಬೇಗ ಏನಾದರೂ ಡಿಸೈಡ್ ಮಾಡು. ಬಟ್ ಏನು ಡಿಸೈಡ್ ಮಾಡೋದು ಮಾಮ್? ನನ್ಗೆ ಅನಿಸ್ತಿರೋದು ಒಂದೇ, ನೀನು ಇಲ್ಲಿ ಇರ್ಬೇಡ. ವಾಟ್ ಮಾಮ್? ಇನ್ನು ಮೇಲೆ ನೀನು ಪ್ರತಿ ಹೆಜ್ಜೆನೂ ರಿಷಿ ಜೊತೆ ಇಡಬೇಕು. ಪ್ರತಿ ಕ್ಷಣನೂ ರಿಷಿ ಜೊತೆ ಕಳಿಬೇಕು. ಅದಕ್ಕೆ ನೀನು ರಿಷಿ ಜೊತೆ ಅವನ ಮನೇಲೇ ಇರಬೇಕು. ಹೋಗು. ಮಾಮ್, ಏನು ಹೇಳ್ತಿದ್ದೀರಾ? ಅದು ಹೇಗಾಗುತ್ತೆ ಮಾಮ್? ಅದಕ್ಕೇನಾದರೂ ರೀಸನ್ ಬೇಕಲ್ವಾ? ಎರಡು ಕಾರಣ ಕೊಡ್ಬೋದು. ಒಂದು, ಕಮಲಿ ಸ್ಟೇಟ್ಗೆ ಫಸ್ಟ್ ಬಂದಿರೋದ್ರಿಂದ ಅವಳ ಹತ್ರ ಪಾಠ ಹೇಳಿಸ್ಕೊಳ್ಳೋಕ್ಕೆ ಅಂತ ಹೇಳು. ಇನ್ನೊಂದು, ರಿಷಿ ಅಲ್ಲೇ ಇರೋದ್ರಿಂದ ಏನಾದರೂ ಡೌಟ್ಸ್ ಇದ್ದರೆ ಅವನ ಹತ್ರ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳು. ಆ ಕಾರಣಕ್ಕೆ ಅಜ್ಜಿ ನನ್ನನ್ನು ಇಲ್ಲಿ ಕಳಿಸಿದ್ರು ಅಂತ ಹೇಳು. ಅಜ್ಜಿನೇ ಕಳಿಸಿದ್ರು ಅಂದಮೇಲೆ ಯಾರೂ ಪ್ರಶ್ನೆ ಮಾಡಲ್ಲ. ಎಸ್ ಮಾಮ್, ದಟ್ಸ್ ಅ ಗುಡ್ ಐಡಿಯಾ. ಸರಿ, ನಾನು ಹೋಗ್ತೀನಿ. ಓಕೆ, ಬಟ್ ಬೇಬಿ, ನೀನು ಅಲ್ಲಿಗೆ ಹೋದ್ಮೇಲೆ ರಿಷಿ ಕಮಲಿ ಹತ್ರ ಇರೋದನ್ನ ನೋಡಿ ನೀನು ಅಪ್ಸೆಟ್ ಆಗಬೇಡ. ನೀನು ಅಲ್ಲಿಗೆ ಹೋಗ್ತಿರೋದು ಅವರಿಬ್ಬರನ್ನ ಬೇರೆ ಮಾಡೋದಕ್ಕೆ. ನಿನ್ನ ಪ್ರಯತ್ನ, ಆಲೋಚನೆ, ಉದ್ದೇಶ ಎಲ್ಲ ಅದೇ ಆಗಿರಬೇಕು. ಬೇಬಿ, ರಿಷಿ ಕಮಲಿ ಮಧ್ಯೆ ಇರೋ ಮನಸ್ತಾಪನ ಸಮಯ ಸಿಕ್ಕಾಗೆಲ್ಲ ಜಾಸ್ತಿ ಮಾಡ್ತಾ ಹೋಗು. ಒಟ್ನಲ್ಲಿ ನಂದ ಫ್ಯಾಮಿಲಿಯಿಂದ ಕಮಲಿಗೆ ಗೇಟ್ ಪಾಸ್ ಸಿಗಬೇಕು. ಗಾಟ್ ಇಟ್? ಎಸ್ ಮಾಮ್. ಅರ, ನಾನೇನಾದರೂ ಹೋಗಿ ಅಂಗಡಿಯಿಂದ ತರೋದಿತ್ತಾ? ಇಲ್ಲ, ಕಮಲಿಗೆಲ್ಲ ಹೇಳಿದ್ದೀನಿ, ತರ್ತಾಳೆ. ಇನ್ನೇನು ಬಂದ್ಬಿಡ್ತಾರೆ. ರಿಷಿ, ಕಮಲಿ, ನಾನು ಹೇಳಿದ್ದೆಲ್ಲ ತಗೊಂಡು ಬಂದೆ ಅಮ್ಮ? ಹ್ಞೂ ಅತ್ತೆಮ್ಮ, ತಗೊಂಡು ಬಂದಿದ್ದೀವಿ. ರಿಷಿ, ಫ್ರೆಶ್ ಅಪ್ ಆಗು. ಕಮಲಿ, ನೀನು ಅಷ್ಟೇ. ಇಬ್ಬರು ಫ್ರೆಶ್ ಅಪ್ ಆಗಿ ರಚನಾ ರೂಮ್ನ ರೆಡಿ ಮಾಡಿ. ನಾನಿವಾಗಿರೋ ಮೂಡ್ಗೂ ಅಮ್ಮ ವಹಿಸಿರೋ ಕೆಲಸಕ್ಕೂ ಸಂಬಂಧನೇ ಇಲ್ಲ. ಕಮಲಿ ಅವರಲ್ಲಿ, ಕಮಲಿ ಅವರೇ, ಕಮಲಿ ಸರ್,
ಸರ್ ಇಟ್ಕೊಳ್ಳಿ ಹೂನ. ಈಗಾಗಲೇ ಸಂಜೆ ಆಗೈತೆ, ನಾವು ಬಿರ್ಬಿರ್ನೆ ರೂಮ್ನ ರೆಡಿ ಮಾಡಬೇಕು. ತಕೊಳ್ಳಿ. ಇದ್ಯಾಕೆ ಕಮಲಿ ಅವರೇ? ಸರ್ ಅಲ್ಲಿ ಕುತ್ಕೊಂಡು ಅದ್ರ ಪೆಟಲ್ಸ್ ಎಲ್ಲ ಬಿಡಿಸಿ ಇದಕ್ಕೆ ಹಾಕಿ ಸರ್. ಮಂಚದ ಮೇಲೆ ಹಾಕಬೇಕು. ಅಲ್ಲ ರೋಸ ಯಾಕೆ ಬೇರೆ ಹೂ ಹಾಕ್ಬೋದಲ್ಲ? ಲವ್ ಸರ್, ಅಂದ್ರೆ ಅದು ಸಿಂಬಲ್ ಆಫ್ ಲವ್ ಸರ್, ಅದಕ್ಕೆ ಅದನ್ನೇ ಹಾಕಬೇಕು. ನೀವು ಬಿಡಿಸಿ. ಇದನ್ನೆಲ್ಲ ಅಲ್ಲಿ ಬಿಡ್ಲಾ ಸರ್? ಹಾ, ನಿಮ್ಗೆ ಹೇಗನ್ಸುತ್ತೋ ಹಾಗೆ. ಸರ್ ಅದನ್ನ ತಕ್ಕೊಡಿ ಸರ್. ಇರ ಸಾರಿ ಸರ್, ಕಾಲ್ ಜಾರ್ಬಿಡ್ತು. ದಟ್ಸ್ ಓಕೆ ಕಮಲಿ ಅವರೇ. ಕಮಲಿ ಅವರೇ, ಆರ್ ಯು ಓಕೆ? ಇಟ್ಕೊಳ್ಳಿ. ಯಾಕೆ? ಬಾಗ್ಲಿನಾಗೆ ಹತ್ತೆ ನಿಂತ್ಕೊಂಡವ್ರೆ. ಏನು ಅಮ್ಮ ಬಂದಿಯಾರ? ಹೌದಾ? ಹ್ಞೂ ಸರ್, ಹೋದ್ರು.